ಸಿಗುತ್ತಾ ದರ್ಶನ್ಗೆ ದಿಂಬು ಹಾಸಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ನಟ ದರ್ಶನ್. ಪೂಜೆ ಮಾಡಿ ಹಣೆಗೆ ಬೊಟ್ಟನ್ನ ಇಟ್ಟುಕೊಂಡು ಹಾಜರಾಗಿದ್ದಾರೆ ದರ್ಶನ್. ಕಾನೂನು ಸೇವಾ ಪ್ರಾಧಿಕಾರದಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವರದಿಯನ್ನ ಸಲ್ಲಿಸಿದ್ದಾರೆ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿಗಳಾದ ವರದರಾಜ್. ಕೋರ್ಟ್ ಆದೇಶವಿದ್ರೂ ಸೌಲಭ್ಯವನ್ನ ನೀಡಿಲ್ಲ ಅಂತ ಹೇಳಿ ದರ್ಶನ್ ಹೇಳಿಕೊಂಡಿದ್ರು. ಖುದ್ದು ನ್ಯಾಯಾಧೀಶರ ಭೇಟಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್. ಮಂಗಳವಾರವಷ್ಟೇ ಜೈಲಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ರು ನ್ಯಾಯಮೂರ್ತಿಗಳಾದ ವರದರಾಜ್ ಅವರು. ಜೈಲಿನಲ್ಲಿ ದರ್ಶನ್ಗೆ ಕಲ್ಪಿಸಿದಂತಹ ಸೌಲಭ್ಯಗಳ ಬಗ್ಗೆ ಪರಿಶೀಲಿಸಿದಂತಹ ನ್ಯಾಯಮೂರ್ತಿಗಳು ವರದಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಈ ವರದಿಯನ್ನ ಆಧರಿಸಿ ಮಧ್ಯಾಹ್ನ 3ಕ್ಕೆ ತೀರ್ಪು ಪ್ರಕಟಿಸಲಿರುವಂತಹ ಕೋರ್ಟ್ ವರದಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಅದರ ಪರಿಶೀಲನೆಯನ್ನ ಕೂಡ ಈಗ ಜಡ್ಜ್ಗಳು ಮಾಡ್ತಾ ಇದ್ದಾರೆ. ಯಾವ್ಯಾವ ಅಂಶಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅನ್ನೋದರ ಕುರಿತು ಜಡ್ಜ್ಗಳು ಸಮಯಾವಕಾಶವನ್ನ ತೆಗೆದುಕೊಂಡು ನೋಡ್ತಾ ಇದ್ದಾರೆ. ಮತ್ತೆ ಮತ್ತೊಂದು ಕಡೆ ತೀರ್ಪನ್ನ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಹಾಸಿಗೆ ದಿಂಬಿನ ವ್ಯವಸ್ಥೆಗಳು ಇಲ್ಲ, ಮೂಲಭೂತ ಸೌಕರ್ಯಗಳನ್ನು ನನಗೆ ಒದಗಿಸ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅವರು ಜಡ್ಜ್ಗಳ ಮುಂದೆ ಕಣ್ಣೀರನ್ನು ಹಾಕಿದ್ದು ಉಂಟು. ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಸೌಲಭ್ಯವನ್ನು ನೀಡ್ತಾ ಇಲ್ಲ. ಖುದ್ದು ನ್ಯಾಯಾಧೀಶರ ಭೇಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದರಂತೆ ಮಂಗಳವಾರ ಭೇಟಿಯನ್ನು ಕೂಡ ಮಾಡಿದ್ರು ನ್ಯಾಯಮೂರ್ತಿಗಳಾದ ವರದರಾಜ್ ಅವರು. ಜೈಲಿನಲ್ಲಿ 2 ಗಂಟೆಗಳ ಕಾಲ ಪರಿಶೀಲನೆಯನ್ನು ಕೂಡ ನಡೆಸಿದ್ರು ಅಧಿಕಾರಿಗಳು. ಪರಿಶೀಲನೆಯ ಜೊತೆಗೆ ದರ್ಶನ್ ರವರ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಬ್ಯಾರಾಕ್ಗಳಲ್ಲಿ ಇದ್ದಂತಹ ವಿಚಾರಣಾಧೀನ ಕೈದಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. ಸೊ ಹಾಗಾಗಿ ಇವತ್ತು ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅಧಿಕಾರಿಗಳು. ಜಾಮೀನು ಕೇಳಿದ್ದ ಇತರೆ ಆರೋಪಿಗಳಿಗೆ ನಿರಾಸೆಯಾಗಿದೆ. ವಿಚಾರಣೆಯನ್ನ ಅಕ್ಟೋಬರ್ 29ಕ್ಕೆ ಸೆಷನ್ಸ್ ಕೋರ್ಟ್ ಮುಂದೂಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ಹಾಜರಾಗಿದ್ರು. ಪವಿತ್ರ ಸೇರಿ 7 ಆರೋಪಿಗಳಿಗೂ ಕೋರ್ಟ್ಗೆ ಹಾಜರಾಗಿದ್ರು. ಇದೀಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸಲಾಯಿತು. ಮತ್ತೊಂದು ಕಡೆ ಅಕ್ಟೋಬರ್ 29ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಜಾಮೀನು ಕೇಳಿದಂತಹ ಇತರೆ ಆರೋಪಿಗಳಿಗೆ ನಿರಾಸೆಯಾಗಿದೆ. ಜಾಮೀನು ಸಿಗೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ತಮ್ಮ ಶತ ಪ್ರಯತ್ನಗಳನ್ನ ಇಲ್ಲಿ ಮಾಡ್ತಾನೆ ಇದ್ದಾರೆ ಪವಿತ್ರ ಗೌಡ ಅವರು. ಕಳೆದ ಬಾರಿಯೂ ಕೂಡ ಜಾಮೀನಿಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು, ಬಟ್ ಆದರೆ ಪ್ರಯೋಜನ ಆಗಿಲ್ಲ. ಈಗ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿದೆ. ಅಕ್ಟೋಬರ್ 29ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ IP ನಾಯಕ್ ಅವರು. ಜಾಮೀನು ಕೇಳಿದಂತಹ ಇತರೆ ಆರೋಪಿಗಳಿಗೆ ನಿರಾಸೆಯಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದರ್ಶನ್ ದಿಂಬು ಹಾಸಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಅದನ್ನ ಕಾಯ್ದಿರಿಸಲಾಗಿದೆ. ಇವತ್ತೇನಾಗುತ್ತೆ ಮಧ್ಯಾಹ್ನ 3 ಗಂಟೆಗೆ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಈ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಅವ್ರಿಗೂ ಕೂಡ ನಿರಾಸೆಯಾಗಿದೆ. ನೋಡೋಣ ದೀಪಾವಳಿಗೆ ಭರ್ಜರಿ ಸ್ವೀಟ್ ಸಿಗುತ್ತಾ ದರ್ಶನ್ ಅವರಿಗೆ? ಅವ್ರು ಕೇಳ್ಕೊಂಡಿದ್ದು, ಅವ್ರು ಮನವಿ ಮಾಡ್ಕೊಂಡಿದ್ದು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಥವಾ ಮತ್ತೆ ನಿರಾಸೆ ಆಗುತ್ತಾ, ಮತ್ತೆ ಮುಂದೂಡಿಕೆ ಆಗುತ್ತಾ, ಇವತ್ತೇ ತೀರ್ಪು ಪ್ರಕಟವಾಗುತ್ತಾ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಖುದ್ದು ನ್ಯಾಯಾಧೀಶರೇ ಭೇಟಿಯನ್ನು ಕೂಡ ಕೊಟ್ಟಿದ್ರು ಜೈಲಿಗೆ. ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಜೈಲಾಧಿಕಾರಿಗಳ ಹತ್ರನೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಆ ವರದಿಯನ್ನು ಕೂಡ ಈಗಾಗಲೇ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಆ ವರದಿಯನ್ನು ಆಧರಿಸಿ ಇವತ್ತು ತೀರ್ಪು ಪ್ರಕಟ ಆಗತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೂಜೆ ಮಾಡಿಕೊಂಡು ಹಣೆಗೆ ಬೊಟ್ಟನ್ನ ಇಟ್ಕೊಂಡು ಹಾಜರಾಗಿದ್ರು ದರ್ಶನ್ ಅಂತ ಹೇಳಲಾಗ್ತಾ ಇದೆ.
ಮತ್ತೊಂದು ಕಡೆ ನೋಡಿ, ಅವರು ಪ್ರತಿ ಬಾರಿಯೂ ಕೂಡ ದೇವರಲ್ಲಿ ಬಹಳಷ್ಟು ನಂಬಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅವರು ಸ್ವಲ್ಪ ದಿನಗಳ ಕಾಲ ಹೊರಗಡೆ ಬಂದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದೇವರುಗಳ ಮೊರೆ ಹೋಗಿದ್ದು ಕೂಡ ಉಂಟು. ನೋಡೋಣ ಏನಾಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಜಾಮೀನನ್ನು ಕೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಅವರ ವಿಚಾರಣೆಯನ್ನು ಕೂಡ ಅಕ್ಟೋಬರ್ 29ಕ್ಕೆ ಮುಂದೂಡಿಕೆಯನ್ನು ಮಾಡಿದೆ ಸೆಷನ್ಸ್ ಕೋರ್ಟ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ಕೂಡ ಒಂದು ಕಡೆ ಹಾಜರಾಗಿದ್ರು. ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕು, ಅದರಂತೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು. ಇವತ್ತಾದರೂ ದಿಂಬು ಹಾಸಿಗೆ ಭಾಗ್ಯ ಸಿಗುತ್ತಾ ಕಾದ್ ನೋಡಬೇಕಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದು ಕಡೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಪವಿತ್ರ ಗೌಡ, ಅವ್ರಿಗೂ ಒಂದು ಕಡೆ ನಿರಾಸೆ, ಮತ್ತೊಂದು ಕಡೆ ದರ್ಶನ್ ರವರಿಗೆ ದಿಂಬು ಹಾಸಿಗೆ ಇವತ್ತಾದರೂ ಸಿಗುತ್ತಾ? ಯಾಕಂತಂದರೆ ನ್ಯಾಯಮೂರ್ತಿಗಳು ಈಗಾಗಲೇ ಜೈಲಿಗೆ ತೆರಳಿ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಯಾವ ರೀತಿಯಾದಂತಹ ಸೌಕರ್ಯಗಳು ನೀಡ್ತಾ ಇದೆ ಅನ್ನೋದರ ಕುರಿತು ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇವತ್ತು ಏನ್ ನಿರೀಕ್ಷೆ ಮಾಡಬಹುದು ಅಂತ ಕೋರ್ಟ್ನಿಂದ ಮಧ್ಯಾಹ್ನ 3 ಗಂಟೆಗೆ? ರಮ್ಯ, ದರ್ಶನ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ, ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನ ಈಗಾಗಲೇ ಜೈಲು ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ವರದಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಕಳೆದ ಬಾರಿ ನಡೆದಂತ ವಿಚಾರಣೆ ವೇಳೆ ದರ್ಶನ್ ಖುದ್ದು ನ್ಯಾಯಾಧೀಶರ ಮುಂದೆ ನೀವು ಏನು ಆದೇಶವನ್ನ ಹೊರಡಿಸಿದಿರಿ, ಆ ಆದೇಶದಲ್ಲಿ ಯಾವುದೇ ಒಂದು ಸೌಲಭ್ಯವನ್ನ ನನಗೆ ಕೊಟ್ಟಿಲ್ಲ, ನೀವು ಖುದ್ದಾಗಿ ಬಂದು ಭೇಟಿ ಮಾಡಿ ಪರಿಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಸಂಬಂಧ ಏನು ನ್ಯಾಯಾಧೀಶರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ಸದಸ್ಯ ಕಾರ್ಯದರ್ಶಿ ಅವರು ಭೇಟಿ ಕೊಟ್ಟು ಅಲ್ಲಿ ಕಾನೂನು ಅಂದ್ರೆ ಕೋರ್ಟ್ ಆದೇಶ ಪಾಲನೆ ಆಗಿದೆಯಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ವರದಿಯನ್ನ ನೀಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು. ಕಳೆದ ಮಂಗಳವಾರ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ಕೊಟ್ಟು ಸುಮಾರು 2.5 ಗಂಟೆಗಳ ಕಾಲ ಅಲ್ಲಿ ತಪಾಸಣೆಯನ್ನ ಮಾಡಿ ಜೊತೆಗೆ ದರ್ಶನ್ ಹೇಳಿಕೆಯನ್ನ ಸಹ ಪಡೆದುಕೊಂಡು ಒಂದು ವರದಿಯನ್ನ ಸಿದ್ಧಪಡಿಸಿದ್ರು. ಇವತ್ತು ನಡೆದಂತಹ ವಿಚಾರಣೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಆ ಒಂದು ವರದಿಯನ್ನ ನ್ಯಾಯಾಧೀಶರ ಮುಂದೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈಗ ಸದ್ಯ ನ್ಯಾಯಾಧೀಶರು ಆ ವರದಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಏನು ಆದೇಶ ಪ್ರಕಟಣೆ ಮಾಡುವಂತ ಸಾಧ್ಯತೆ ಇತ್ತು. ಆದ್ರೆ ಇಲ್ಲಿ ಒಬ್ಬ ಆರೋಪಿ ಅಂದ್ರೆ ಇದೇ ಪ್ರಕರಣದ ಆರೋಪಿ ನಂಬರ್ 12 ಅದಾದಂತ ಲಕ್ಷ್ಮಣ್ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ದಾರೆ. ವಿಚಾರಣೆ ಅಂದ್ರೆ ಈ ಪ್ರಕರಣದಲ್ಲಿ ನನ್ನದು ಯಾವ್ದು ತಪ್ಪಿಲ್ಲ, ನಾನು ಆರೋಪಿ ಅಲ್ಲ, ನನ್ನ ನಿರಪರಾಧಿ, ನನ್ನನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡು ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಅದರ ವಿಚಾರಣೆಯನ್ನ 2:45ಕ್ಕೆ ನಿಗದಿಪಡಿಸಿದ್ರು. ಆದ್ರೆ ಲಕ್ಷ್ಮಣ್ ಪರ ವಕೀಲರು ಕಾಲಾವಕಾಶ ಕೋರಿದಂತ ಹಿನ್ನೆಲೆಯಲ್ಲಿ ಮುಂದಿನ ವಿಚಾರಣೆಯನ್ನ ಅಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 24ಕ್ಕೆ ಮುಂದೂಡಲಾಗಿದೆ. ಆವತ್ತೇ ಈ ಒಂದು ವಿಚಾರ ಅಂದ್ರೆ CRPC 310 ಅಡಿಯಲ್ಲಿ ಏನು ಜೈಲಿಗೆ ನ್ಯಾಯಾಧೀಶರು ಭೇಟಿ ಕೊಟ್ಟು ವರದಿಯನ್ನ ನೀಡಿದ್ರು, ಅದರ ಒಂದು ಸಂಬಂಧಪಟ್ಟ ಹಾಗೆ ವಾದ ಮತ್ತೆ ಪ್ರತಿವಾದ, ಯಾಕಂದ್ರೆ ಅದರಲ್ಲಿ ಅಲ್ಲಿ ಉಲ್ಲೇಖ ಆಗಿದ್ರೆ ಸೌಲಭ್ಯ ಕೊಟ್ಟಿದೆ ಅಥವಾ ಕೊಟ್ಟಿಲ್ಲ ಅನ್ನೋದು ಉಲ್ಲೇಖ ಆಗಿದ್ರೆ ಆ ಪ್ರತಿಯನ್ನ ಎರಡೂ ಕಡೆಯ ವಕೀಲರಿಗೆ ಅಂದ್ರೆ ದರ್ಶನ್ ಪರ ವಕೀಲರಿಗೆ ಜೊತೆಗೆ ಸರ್ಕಾರಿ ಪರ SVP ಆದಂತ ಏನು ಪ್ರಸನ್ನ ಕುಮಾರ್ ಅವರಿದ್ದಾರೆ ಅವ್ರಿಗೆ ಒಂದು ಕಾಪಿಯನ್ನ ಕೊಟ್ಟು ಅದನ್ನ ಅವರು ಓದಿ ಅದರಲ್ಲಿರ್ತಕ್ಕಂಥ ಏನಾದ್ರು ಅಂಶಗಳ ಬಗ್ಗೆ ವಾದ ಮತ್ತೆ ಪ್ರತಿವಾದ ಮಾಡೋದಕ್ಕೆ ಅವಕಾಶವನ್ನ ಕೊಳ್ಳಲಾಗತ್ತೆ. ಅಥವಾ ಈ ನ್ಯಾಯಾಧೀಶರೇ ಅದನ್ನ ಸ್ಟಡಿ ಮಾಡಿ ಅದನ್ನ ಪರಿಶೀಲನೆ ಮಾಡಿ ದರ್ಶನ್ಗೆ ಎಲ್ಲಾ ಸೌಲಭ್ಯಗಳನ್ನ ಜೈಲಿನಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆದ್ರೆ ದರ್ಶನ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ವಜಾ ಮಾಡಲಾಗುತ್ತೆ. ಒಂದು ವೇಳೆ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅನ್ನೋದಾದ್ರೆ ಈ ಹಿಂದೆ ನ್ಯಾಯಾಂಗ ನಿಂದನೆಗೆ ಪರಿಗಣಿಸಿ ಅಂತಕ್ಕಂಥ ಒಂದು ಅರ್ಜಿಯನ್ನ ಏನ್ ಸಲ್ಲಿಸಿದ್ದಾರೆ ಆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶವಿದ್ರೂ ದರ್ಶನ್ಗೆ ಯಾವುದೇ ಕನಿಷ್ಠ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನ್ಯಾಯಾಂಗ ನಿಂದನೆಯನ್ನ ಪ್ರಕರಣವನ್ನ ದಾಖಲು ಮಾಡುವಂತ ಅಥವಾ ಸೂಚಿಸುವಂತ ಸಾಧ್ಯತೆಗಳು ಇದಾವೆ. ಹೀಗಾಗಿ ಈ ಒಂದು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್, ಮತ್ತೊಂದು ದರ್ಶನ್ಗೆ ಏನು ಹಾಸಿಗೆ ದಿಂಬು ಕೋರಿ ಇದ್ದ ಅರ್ಜಿ, ಅದಕ್ಕೆ ಸಂಬಂಧಪಟ್ಟಂತೆ CRPC 310 ಅಡಿಯಲ್ಲಿ ಏನು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ನ್ಯಾಯಾಧೀಶರ ಭೇಟಿಗೆ, ಅದರ ವರದಿ ಎಲ್ಲ ಬಂದಿದೆ. ಈ 3 ಅರ್ಜಿಗಳಿಗೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 24ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಅಂದು ನ್ಯಾಯಾಧೀಶರು ಆದೇಶವನ್ನ ಪ್ರಕಟಣೆ ಮಾಡುವಂತ ಸಾಧ್ಯತೆ ಇದೆ. ಉಳಿದಂತೆ ಇವತ್ತು ಏನು ಎಲ್ಲಾ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರು ಆಗಿದ್ರು ಅದರ ಒಂದು ಕಸ್ಟಡಿ ಅಂದ್ರೆ ಎಕ್ಸ್ಟೆಂಡ್ ಆಗುತ್ತೆ. ಅಕ್ಟೋಬರ್ 28ಕ್ಕೆ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡಿದರೆ ಅವತ್ತು ಎಲ್ಲಾ ಆರೋಪಿಗಳು ಈ ಒಂದು ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗುತ್ತೆ. ರಮ್ಯಾ.